ಉಡುಪಿಯ ಮೊನ್ನೆಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಶಂಕುಸ್ಥಾಪನೆಯಲ್ಲಿ ಭಾಗವಹಿಸಿದಂತ 7 ಜನ ಶಾಸಕರ ಮೇಲೆ ಎಫ್ಐಆರ್ ಆಗ್ತೀರಿ ಅಂತಂದ್ರೆ ಆಡಳಿತ ಏನ್ ನಡೀತಾ ಇದೆ ಅಂತ ಬಹಳ ವಿವರಕ್ಕೆ ಹೋಗಲ್ಲ. ನಂದು ಒಂದು ಸಿಂಪಲ್ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಆ ಕಂಬಳ ನಡಿಬೇಕು ಅಂತೇಳಿ ಜಿಲ್ಲಾಡಳಿತ ಯೂತ್ ಅಂಡ್ ಸರ್ವಿಸ್ಗೆ ಜಾಗವನ್ನು ರಿಸರ್ವ್ ಮಾಡಿದೆ. ಜಿಲ್ಲಾಧಿಕಾರಿಗಳ ಹತ್ರ ಮಾನ್ಯ ಶಾಸಕರು ಹೋಗಿ ಮಾತಾಡಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲ ಆಗಿ ಮೈಕ್ ಹಾಕಿ ಎಲ್ಲದನ್ನು ಫಿಕ್ಸ್ ಮಾಡಿದ ನಂತರ ಕಾರ್ಯಕ್ರಮಕ್ಕೆ ಜನ ಬಂದ ನಂತರ ನೀವು 144 ಹಾಕ್ತೀರಿ ಅಂತಂದ್ರೆ ಏನ್ ಅರ್ಥ ಇದೆ? ಯಾರು 144 ಹಾಕ್ಲಿಕ್ಕೆ ಯಾರು ನಿಮಗೆ ಒತ್ತಡ ಇರಿದ್ರು? ಅದೆಲ್ಲ ಆಗಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ನನ್ನ ಮೇಲೆ ಎಫ್ಐಆರ್ ಆಗಿದೆ. ಈಗ ಇಡೀ ನಮ್ಮ ಜಿಲ್ಲೆ 5 ಜನ ಶಾಸಕರು, ಮಂಗಳೂರು ಜಿಲ್ಲೆ 2 ಜನ ಶಾಸಕರು, ಸಂಸದರು ಅಂದ್ರೆ MLC ಒಬ್ರು, ಇಷ್ಟು ಜನರ ಮೇಲೆ ಎಫ್ಐಆರ್ ಹಾಕ್ತೀರಿ, ಉಳಿದಂತ 30 ಜನರ ಮೇಲೆ ಎಫ್ಐಆರ್ ಹಾಕ್ತೀರಿ ಅಂದ್ರೆ ಏನು? ನಾನು ಸರ್ಕಾರದ ಮೇಲೆ ನಮ್ಗೆ ಎಫ್ಐಆರ್ ಹಾಕಿ ಎಫ್ಐಆರ್ ಅನ್ನು ವಾಪಸ್ ತೆಗೀರಿ ಅಂತೇಳಿ ನಾನು ಭಿಕ್ಷೆ ಬೇಡಲಿಕ್ಕೆ ತಯಾರಿಲ್ಲ. ನೀವು ಹೆಂಗ್ ಹಾಕಿದ್ರಿ ಅಂತ ಹೇಳ್ಬೇಕಲ್ಲ. ಯಾಕೆ 144 ಹಾಕ್ಲಿಕ್ಕೆ ಏನ್ ಜಗಳ ಆಗಿದೆ? ಅಲ್ಲಿ ಯಾರ ಗಲಾಟೆ ಮಾಡಿದಾರ? ಏನೂ ಇಲ್ಲ. 144 ಹಾಕ್ಲಿಕ್ಕೆ ಏನ್ ನಿಯಮ ಏನು? ಯಾರು ಗಲಾಟೆ ಮಾಡಬೇಕು, ದೊಂಬಿ ಆಗುತ್ತೆ ಅಂತ ನಿಮ್ಗೇನಾರು ಇರಬೇಕು. 8 ಜನ ಶಾಸಕರು ಇಟ್ಕೊಂಡು ದೊಂಬಿ ಮಾಡ್ತೀವ ನಾವಲ್ಲಿ? ನೀವು ಇದ್ರ ಯಾಕೆ ಇದನ್ನ DC ಅವ್ರು ತಗೊಂಡ್ರು, ಅದು ಇದಕ್ಕೆ ಯಾರು ಪ್ರೇರಣೆ ಕೊಟ್ಟರು ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಕೇಸ್ ಫೈಟ್ ಮಾಡ್ತೀವಿ, ಅದು ಬೇರೆ ವಿಷಯ. ಆದ್ರೆ ಸರ್ಕಾರ ಹೆಂಗ್ ನಡೀತಾ ಇದೆ ಇದು? ಸರ್ ಉತ್ತರ ಕೊಡಿ ಸರ್.